ನಮಸ್ಕಾರ ವೀಕ್ಷಕರೇ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತೆ ಖಡಕ್ ನಿಲುವುಗಳ ಮೂಲಕ ಸದ್ದು ಮಾಡ್ತಾ ಇದ್ದಾರೆ. ಸಂಬಾಲ್ನಲ್ಲಿ ಆದ ಗಲಭೆಯನ್ನ ರಾಹುಲ್ ಗಾಂಧಿ ಓಲೈಕೆಗೆ ಬಳಸಿಕೊಳ್ತಾ ಇದ್ರೆ ಯೋಗಿ ಮುಲಾಜಿಲ್ಲದೆ ಕ್ರಿಮಿನಲ್ಗಳ ವಿರುದ್ಧ ಆಕ್ಷನ್ ತೆಗೆದುಕೊಳ್ತಾ ಇದ್ದಾರೆ. ಕೋರ್ಟ್ ಕಚೇರಿ ಅಂತ ಬೇಕಂತಲೇ ಸಮಯ ವ್ಯರ್ಥ ಮಾಡೋ ತಂತ್ರಗಳ ಬಗ್ಗೆ ಗೊತ್ತಿರೋದ್ರಿಂದ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಬುಲ್ಡೋಸರ್ ಅನ್ನ ಫೀಲ್ಡ್ಗೆ ಬಿಟ್ಟಿದ್ದಾರೆ. ಅಲ್ಲದೆ ಪೊಲೀಸ್ ಇಲಾಖೆಗೆ ಫುಲ್ ಪರ್ಮಿಷನ್ ಕೊಟ್ಟು ಕ್ರಿಮಿನಲ್ಗಳ ಹುಟ್ಟಡಗಿಸಲು ಸೂಚಿಸಿದ್ದಾರೆ. ಈ ಗದ್ದಲದಲ್ಲಿ ಸಮಾಜವಾದಿ ಪಕ್ಷದ ಎಂಪಿ ವ್ಯಕ್ತಿಯೊಬ್ಬನನ್ನ ಕೊಂದು ಸಿಕ್ಕಿ ಬಿದ್ದಿದ್ದಾನೆ. ಇನ್ನೊಂದೆಡೆ ರೈತರ ಹೆಸರಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಆಗಾಗ ಬರೋ ರಾಕೇಶ್ ಟಿಕಾಯತ್ಗೂ ಕೂಡ ಯೋಗಿ ಬಿಸಿ ಮುಟ್ಟಿಸಿದ್ದಾರೆ. ಯೋಗಿ ಪೊಲೀಸ್ ಟೀಮ್ ಟಿಕಾಯತ್ ಅನ್ನ ಅಟ್ಟಾಡಿಸಿದ್ದು ಬಿರು ಬಿಸಿಲಲ್ಲಿ ಟಿಕಾಯತ್ ಎದ್ನೋ ಬಿದ್ನೋ ಅಂತ ಓಡ್ತಾ ಇರೋ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಿದ್ರೆ ಸಂಬಾಲನ್ನ ಸಂಭಾಳಿಸೋದಕ್ಕೆ ಯೋಗಿ ಆಕ್ಷನ್ ಹೇಗಿದೆ, ನಕಲಿ ಹೋರಾಟಕ್ಕೆ ಯೋಗಿ ಕೊಟ್ಟ ಏಟು ಹೇಗಿತ್ತು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ವಿಶ್ವದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ಇರೋ ದೇಶ, ಬರೆಯಲ್ಪಟ್ಟ ಬೃಹತ್ ಸಂವಿಧಾನ ಇರೋ ದೇಶ ಅನ್ನೋ ಹೆಸರು ಭಾರತಕ್ಕಿದೆ. ಆದ್ರೆ ಇಲ್ಲಿ ಕಾನೂನನ್ನ ಹೇಗೆ ಪಾಲನೆ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕಾನೂನು ಉಲ್ಲಂಘನೆ ಆದ್ರೆ ಬಚಾವಾಗೋದಕ್ಕೆ ಹೇಗೆ ದಾರಿಗಳನ್ನ ಹುಡುಕಬೇಕು ಅಂತ ಯೋಚಿಸೋರೇ ಜಾಸ್ತಿ. ಒಂದು ಗಲಭೆ ನಡೆದರೆ ದುಷ್ಕರ್ಮಿಗಳನ್ನ ಬಚಾವ್ ಮಾಡೋ ಟ್ರೆಂಡ್ ಇರೋದು ಇವತ್ತಿಂದಲೇನಲ್ಲ. ಈಗ ಸಂಬಾಲ್ ಗಲಾಟೆ ಬೆನ್ನಲ್ಲೇ ದುಷ್ಕರ್ಮಿಗಳ ಪರವಾಗಿ ಕಣ್ಣೀರು ಹಾಕೋದಕ್ಕೆ ವ್ಯವಸ್ಥಿತ ಕೆಲಸಗಳು ನಡೀತಾ ಇವೆ. ರಾಹುಲ್ ಗಾಂಧಿ ಸಂವಿಧಾನದ ಪುಸ್ತಕವನ್ನ ಹಿಡಿದು ಓಲೈಕೆ ಮಾಡೋ ಕೆಲಸ ಶುರು ಹಚ್ಕೊಂಡಿದ್ದಾರೆ. ಆದ್ರೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮಾತ್ರ ಯಾವ ಡ್ರಾಮಾಗಳಿಗೂ ಆಸ್ಪದ ಕೊಡದೆ ಬುಲ್ಡೋಸರ್ ಇಳಿಸಿದ್ದಾರೆ. ಗಲಾಟೆ ಎಬ್ಬಿಸಿದವರನ್ನ ಹುಡುಕಿ ಪತ್ತೆ ಮಾಡಿ ಮನೆಗಳಿಗೆ ಬುಲ್ಡೋಸರ್ ನುಗ್ತಾ ಇದೆ. ಘಟನೆ ನಡೆದ ಮೊದಲ ದಿನದಿಂದಲೇ ಆರೋಪಿಗಳಿಗಾಗಿ ಬಲೆ ಬೀಸ್ತಾ ಇದ್ದ ಯುಪಿ ಸರ್ಕಾರ ಅಲ್ಲಿನ ಅಕ್ರಮ ಕಟ್ಟಡಗಳ ಬಗ್ಗೆ ಶೋಧ ಕಾರ್ಯ ಆರಂಭಿಸಿತ್ತು. ಫೈರಿಂಗ್ ಮಾಡೋ ದುಷ್ಕರ್ಮಿಗಳು ಅಕ್ರಮ ಕಟ್ಟಡ ಕಟ್ಟಿರೋದ್ರಲ್ಲಿ ಅಚ್ಚರಿ ಏನು ಇಲ್ಲ ಅನ್ನೋದು ವಾಸ್ತವ. ಅದಕ್ಕೆ ತಕ್ಕಂತೆ ಗಲಭೆ ಎಬ್ಬಿಸಿದವರೆಲ್ಲ ಅಂಬೇಡ್ಕರ್ ಸಂವಿಧಾನಕ್ಕೆ ವಿರುದ್ಧವಾಗಿ ಕೆಲಸವನ್ನ ಮಾಡಿದ್ದಾರೆ ಅಂತ ಗೊತ್ತಾಗಿದ್ದೆ ತಡ ಬುಲ್ಡೋಸರ್ ಸ್ಟಾರ್ಟ್ ಆಗಿವೆ. ಸಂಬಾಲ್ನಲ್ಲಿ ಎಲ್ಲೆಲ್ಲಿ ಅಕ್ರಮ ಕಟ್ಟಡಗಳು ತಲೆ ಎತ್ತಿದೆಯೋ ಮುಲಾಜಿಲ್ಲದೆ ಅದೆಲ್ಲವನ್ನ ಒಡೆದು ಹಾಕಲಾಗ್ತಾ ಇದೆ. ಬೊಬ್ಬೆ ಹೊಡೆಯೋ ಹಾಗೂ ಇಲ್ಲ, ಡ್ರಾಮಾ ಮಾಡೋ ಹಾಗೂ ಇಲ್ಲ. ಅಕ್ರಮ ಕಟ್ಟಡ ಅನ್ನೋ ಪ್ರೂಫ್ ಇಟ್ಕೊಂಡೇ ಕೆಲಸವನ್ನ ಚಾಲು ಮಾಡಲಾಗಿದೆ. ಅಂದಹಾಗೆ ಈಗ ಹಿಂದೂ ವಿರೋಧಿ ಹಿಂದೂಗಳು ಕೂಡ ಈ ಬಗ್ಗೆ ಮಾತೆತ್ತೋ ಹಾಗಿಲ್ಲ. ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಾಧೀಶರಾದ ಚಂದ್ರಚೂಡ್ ಅವರ ಪೀಠವೇ ಬುಲ್ಡೋಸರ್ ಆಕ್ಷನ್ಗೆ ಅಷ್ಟು ಎಂದಿತ್ತು. ಅದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನು ಕೂಡ ಹಾಕಿತ್ತು. ಅದ್ಯಾವುದನ್ನು ಮೀರದೆ ಬುಲ್ಡೋಸರ್ ಆಕ್ಷನ್ ನಡೀತಾ ಇರೋದ್ರಿಂದ ಭಾರತ ವಿರೋಧಿ ಭಾರತೀಯರು ಕೈ ಕಟ್ ಬಾಯ್ ಮುಚ್ಚನೋ ಪರಿಸ್ಥಿತಿಗೆ ಬಂದಿದ್ದಾರೆ. ಇನ್ನು ಈ ಘಟನೆಯನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡ್ತಾ ಇರೋದು ಕ್ಲಿಯರ್ ಕಟ್ ಆಗ್ತಾ ಇದ್ದ ಹಾಗೆ ಯೋಗಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಫುಲ್ ಪರ್ಮಿಷನ್ ಕೊಟ್ಟಿರೋ ಯೋಗಿ ಯಾವ ಕಾರಣಕ್ಕೂ ಯಾವೊಬ್ಬ ದುಷ್ಕರ್ಮಿಯನ್ನು ಬಿಡಬಾರದು. ಹುಡುಕಿ ತಂದು ಎಲ್ಲಾ ಡ್ಯಾಮೇಜ್ಗಳಿಗೂ ಅವರಿಂದಲೇ ಹಣವನ್ನ ವಸೂಲಿ ಮಾಡಬೇಕು. ಯಾರ ಬಗ್ಗೆ ಕ್ಲೂ ಸಿಕ್ಕಿದ್ರೂ ಆತನ ಫೋಟೋವನ್ನ ಎಲ್ಲಾ ಕಡೆ ಅಂಟಿಸಿ ಸಾರ್ವಜನಿಕರು ಗುರುತಿಸಿ ವಿಷಯ ತಿಳಿಸೋ ವ್ಯವಸ್ಥೆ ಮಾಡಬೇಕು. ಸಂಬಾಲ್ನಲ್ಲಿ ಎಲ್ಲೇ ಅಕ್ರಮ ಕಟ್ಟಡ ಕಾಣಿಸಿದ್ರೂ ಮುಲಾಜಿಲ್ಲದೆ ಆಕ್ಷನ್ ತೆಗೆದುಕೊಳ್ಬೇಕು. ದಾಖಲೆ ಇಲ್ಲದ ಅಂಗಡಿಗಳು, ವಾಹನಗಳು ಯಾವುದೇ ಕಣ್ಣಿಗೆ ಬಿದ್ದರೂ ಸುಮ್ಮನೆ ಬಿಡಬಾರದು. ಕಂಪ್ಲೀಟ್ ಆಕ್ಷನ್ ಮೋಡ್ ನಲ್ಲಿ ಇರುವಂತೆ ಪೊಲೀಸರಿಗೆ ಕರೆ ಕೊಟ್ಟಿದ್ದಾರೆ ಯೋಗಿ. ಅಲ್ಲದೆ ಸಾರ್ವಜನಿಕರಿಗೂ ಎಲ್ಲಾ ರೀತಿಯಲ್ಲಿ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಸದ್ಯದ ಮಾಹಿತಿಗಳ ಪ್ರಕಾರ ಡಿಸೆಂಬರ್ 6ರಂದು ಡಾಕ್ಟರ್ ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣ ದಿನ ಹಾಗೂ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಡಿಸೆಂಬರ್ 25ರಂದೇ ದೊಡ್ಡ ಮಟ್ಟದಲ್ಲಿ ಗಲಭೆ ಎಬ್ಬಿಸೋದಕ್ಕೆ ಪ್ಲಾನ್ ನಡೆದಿದೆ. ಇದಕ್ಕೆ ಅವಕಾಶವನ್ನ ಕೊಡಬಾರದು ಅಂತ ಯೋಗಿ ಕರೆ ಕೊಟ್ಟಿದ್ದಾರೆ. ಇನ್ನು ಭಾರತದ ಪಾಲಿಗೆ ಕಾಂಗ್ರೆಸ್ ಡೇಂಜರಸ್ ಅನ್ನೋದು ಹಲವರ ಅಭಿಪ್ರಾಯ. ಆದ್ರೆ ಅಖಿಲೇಶ್ ಯಾದವ್ರ ಸಮಾಜವಾದಿ ಪಕ್ಷ ಕಾಂಗ್ರೆಸ್ಗಿಂತ ಡೇಂಜರಸ್ ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾ ಇವೆ. ಸಮಾಜವಾದಿ ಪಕ್ಷದ ಎಂಪಿ ಜಿಯಾ ಉರ್ ರೆಹಮಾನ್ ಬರ್ಕ್ ವಿರುದ್ಧ ಕೊಲೆ ಕೇಸ್ ಬುಕ್ ಮಾಡಲಾಗಿದೆ. ಗಲಭೆ ವೇಳೆ ಈತ ಗೌರವ್ ಪಾಲ್ ಅನ್ನೋ ವ್ಯಕ್ತಿಗೆ ತನ್ನ ವಾಹನವನ್ನ ಗುದ್ದಿಸಿ ಕೊಲೆ ಮಾಡಿದ್ದಾನೆ ಅನ್ನೋ ಬಲವಾದ ಆರೋಪ ಬಂದಿದೆ. ಅಂದಹಾಗೆ ಇದಕ್ಕೆ ಸಾಕ್ಷಿಯೇ ಮೃತ ವ್ಯಕ್ತಿಯ ತಂದೆ. ಘಟನೆಯನ್ನ ತಾನು ಕಣ್ಣಾರೆ ನೋಡಿದ್ದೇನೆ, ಡಿಕ್ಕಿ ಹೊಡೆದ ಗಾಡಿ ಹಿಂದೆ ಸಮಾಜವಾದಿ ಪಕ್ಷದ ಎಂಪಿ ಅನ್ನೋ ಹೆಸರಿತ್ತು, ಒಳಗೆ ಡ್ರೈವ್ ಮಾಡ್ತಾ ಇದ್ದಿದ್ದು ಇವರೇ ಅಂತ ಹೇಳಿದ್ದಾರೆ. ಗೂಂಡಾಗಳೇ ತುಂಬಿರೋ ಪಕ್ಷ ಅಂತ ಖ್ಯಾತಿ ಹೊಂದಿರೋ ಸಮಾಜವಾದಿಯಲ್ಲಿ ಹಂತಕ ನಾಯಕರು ಇರೋದ್ರಲ್ಲಿ ಅಚ್ಚರಿ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಆದ್ರೆ ಆ ಬಡಪಾಯಿ ಸಾವಿಗೆ ನ್ಯಾಯ ಸಿಗುತ್ತಾ ಅಂತ ಕುಟುಂಬದವರು ಎದುರು ನೋಡ್ತಾ ಇದ್ದಾರೆ. ಅಂದಹಾಗೆ ಯೋಗಿಯ ಬುಲ್ಡೋಸರ್ ನೀತಿಗೆ ಅಪಸ್ವರ ಎತ್ತುವವರು ಒಂದು ಸಲ ಸಂಬಾಲ್ ಘಟನೆಯನ್ನ ನೋಡ್ಲೇಬೇಕು. ಯೋಗಿ ಸ್ಟ್ರಿಕ್ಟ್ ಅಂತ ಗೊತ್ತಿದ್ರು ಪಾಕಿಸ್ತಾನಿ ಮೇಡ್ ಗನ್ ಇಟ್ಕೊಳ್ತಾರೆ. ಕಲ್ಲೆಸೆದು ಭಾರತದಲ್ಲಿ ಶಾಂತಿ ಕದಡ್ತಾರೆ ಅಂದ್ರೆ ಇವರನ್ನೆಲ್ಲ ಏನ್ ಮಾಡ್ಬೇಕು?
ಬುಲ್ಡೋಸರ್ ಹರಿಸಿ ಮನೆ ಉರುಳಿಸ್ತಾರೆ ಅಂತ ಗೊತ್ತಿದ್ದೇ ಇಷ್ಟು ಗಾಂಚಾಲಿ ಮಾಡ್ತಾರೆ ಅಂದ್ರೆ ಇನ್ನು ಹಾಗೆ ಬಿಟ್ರೆ ಭಾರತದ ಕತೆ ಏನು, ಭಾರತೀಯರ ಜೀವನದ ಕತೆ ಏನು? ರಾಮ ಮಂದಿರಕ್ಕೆ ಅಡ್ಡಿಪಡಿಸಿ ಕರಸೇವಕರನ್ನ ಕೊಲ್ಲಿಸಿದ ಆರೋಪ ಅಖಿಲೇಶ್ ತಂದೆ ಮುಲಾಯಂ ಮೇಲಿತ್ತು ಅನ್ನೋದು ಓಪನ್ ಸೀಕ್ರೆಟ್. ಈಗ ಅದಕ್ಕೆ ತಕ್ಕ ಹಾಗೆ ಅಖಿಲೇಶ್ ಓಲೈಕೆ ಮಾಡುವುದರ ಜೊತೆಗೆ ಪಕ್ಷದ ನಾಯಕರೇ ಬೀದಿಗಿಳಿದು ಕೊಲೆ ಮಾಡ್ತಾ ಇದ್ದಾರೆ. ಆದ್ರಿಂದ ಯೋಗಿಯ ಖಡಕ್ ನೀತಿ ಇಲ್ಲದೆ ಇದ್ರೆ ಉತ್ತರ ಪ್ರದೇಶದ ಪರಿಸ್ಥಿತಿಯನ್ನ ಊಹಿಸಿಕೊಳ್ಳೋದು ಕಷ್ಟ ಅಂತ ಜನರು ಹೇಳ್ತಾ ಇದ್ದಾರೆ. ಇನ್ನೊಂದೆಡೆ ರೈತರ ಹೆಸರಲ್ಲಿ ಹೋರಾಟ ಮಾಡೋದಕ್ಕೆ ಬಂದ ರಾಕೇಶ್ ಟಿಕಾಯತ್ಗೂ ಕೂಡ ಯೋಗಿ ಸರ್ಕಾರ ಸರಿಯಾಗಿ ಬಿಸಿ ಮುಟ್ಟಿಸಿ ಕಳಿಸಿದೆ. ನಾವು ದೊಡ್ಡ ಹೋರಾಟ ಮಾಡ್ತೀವಿ, ಉತ್ತರ ಪ್ರದೇಶದಲ್ಲಿ ಧರಣಿ ಕುತ್ಕೊಳ್ತೀವಿ. ಒಂದು ವೇಳೆ ಯೋಗಿ ಆದಿತ್ಯನಾಥ್ ನಮಗೆ ಹೋರಾಟ ಮಾಡೋದಕ್ಕೆ ಬಿಡದೆ ಇದ್ರೆ ರಾಜಧಾನಿ ಲಕ್ನೋದಲ್ಲಿ ಟ್ರ್ಯಾಕ್ಟರ್ ಮಾರ್ಚ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಈ ಹೇಳಿಕೆ ಬಂದ ಕೆಲವೇ ಹೊತ್ತಲ್ಲಿ ಯುಪಿ ಪೊಲೀಸರು ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದಾರೆ. ಲಾಠಿ ಹಿಡಿದು ಅಟ್ಯಾಕ್ ಮಾಡಿದ್ದೆ ತಡ ಟಿಕಾಯತ್ಗೆ ಜೀವ ಬಾಯಿಗೆ ಬಂದ ಹಾಗಾಗಿದೆ. ಒಂದು ಕಡೆ ಪ್ರತಿಭಟನಾಕಾರರು ದಿಕ್ಕಾಪಾಲಾಗಿ ಓಡ್ತಾ ಇದ್ರೆ, ಇನ್ನೊಂದು ಕಡೆ ಟಿಕಾಯತ್ ಕಲ್ಲುಗಳನ್ನ ಏರಿ ಕಷ್ಟಪಟ್ಟು ಮೇನ್ ರೋಡ್ಗೆ ಓಡಿ ಬರ್ತಾ ಇದ್ದಾರೆ. ಇಷ್ಟಾದ್ರೂ ಬಿಡದ ಪೊಲೀಸರು ಬೆನ್ನ ಹಿಂದೆ ಅಟ್ಟಾಡಿಸಿಕೊಂಡು ಬರ್ತಾ ಇದ್ದಾರೆ. ಈ ನಯನ ಮನೋಹರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದ್ದು ಜನರು ನಕ್ಕು ನಕ್ಕು ಶೇರ್ ಮಾಡ್ತಾ ಇದ್ದಾರೆ. ಅಂದಹಾಗೆ ರಾಕೇಶ್ ಟಿಕಾಯತ್ಗೂ ರೈತರಿಗೂ ಅದ್ಯಾವ ಸಂಬಂಧ ಇದೆಯೋ ಇನ್ನೂ ಕ್ಲಾರಿಟಿ ಇಲ್ಲ. ರಾಕೇಶ್ ಟಿಕಾಯತ್ ಹಿನ್ನೆಲೆ ಬಗ್ಗೆ ಈ ಹಿಂದೆ ಕೆಲ ಮಾಧ್ಯಮಗಳು ಅವರದ್ದು ಕೃಷಿ ಕುಟುಂಬ ಅಲ್ಲ ಅನ್ನೋದನ್ನ ಹೇಳಿದ್ರು. ಅದಕ್ಕೆ ತಕ್ಕ ಹಾಗೆ ರೈತರ ಹೆಸರಲ್ಲಿ ನಡೀತಾ ಇರೋ ಹೋರಾಟಗಳೇ ನಕಲಿ ಅನ್ನೋದು ಭಾರತೀಯರಿಗೆ ಗೊತ್ತಾದಾಗ ಟಿಕಾಯತ್ ಕೂಡ ನಕಲಿ ಅಂತಲೇ ಅಂದ್ಕೊಂಡಿದ್ದಾರೆ. ಜನರಿಗೆ ಸತ್ಯ ಗೊತ್ತಾದ್ರೂ ಪಟ್ಟು ಬಿಡದೆ ಈ ಹೋರಾಟಗಳು ನಡೀತಾ ಇದ್ವು. ಪಂಜಾಬ್ನಲ್ಲಿ ಅಜೆಂಡಾ ಪರ ಸರ್ಕಾರ ಇದ್ದಿದ್ರಿಂದ ಅಲ್ಲಿ ನಿಂತು ರಾಕೇಶ್ ಟಿಕಾಯತ್ ಕೂಗಾಡಿದ್ರೆ ಯಾರೂ ತಡೀತಾ ಇರಲಿಲ್ಲ. ಆದ್ರೆ ಬೈ ಮಿಸ್ ಆಗಿ ಯೋಗಿ ನಾಡಿಗೆ ಬಂದು ಅದೇ ಕೆಲಸ ಮಾಡಿದ್ರಿಂದ ವಯಸ್ಸಲ್ಲದ ವಯಸ್ಸಲ್ಲಿ ಓಡೋ ಪರಿಸ್ಥಿತಿ ಬಂದಿದೆ ಅಂತ ಜನರು ಮಾತಾಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಬುಲ್ಡೋಸರ್ ಉಪಯೋಗಿಸೋದು ಹೇಗೆ ಅಂತ ಹೇಳ್ಕೊಟ್ಟವರಿಗೆ ಟ್ರ್ಯಾಕ್ಟರ್ ಬಗ್ಗೆ ಹೇಳೋಕೆ ಬಂದ ಟಿಕಾಯತ್ ಪರಿಸ್ಥಿತಿ ನೋಡಿ ಜನರು ನಗ್ತಾ ಇದ್ದಾರೆ. ಅಂದಹಾಗೆ ಈ ಬಾರಿ ರೈತ ಹೋರಾಟಕ್ಕೆ ಬರ್ತಾ ಇರೋರಿಗೆ ಭಾರತೀಯರು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದೇನಂದ್ರೆ ವಕ್ಫ್ ಬೋರ್ಡ್ ಅಮಾಯಕ ರೈತರ ಜಮೀನನ್ನೆಲ್ಲ ಕಬ್ಜಾ ಮಾಡಿ ಭಾರತೀಯರನ್ನ ಬೀದಿಗೆ ತರ್ತಾ ಇದೆಯಲ್ಲ, ಇದರ ಬಗ್ಗೆ ಏನ್ ಹೇಳ್ತೀರಾ ಅಂತ. ರೈತರ ಮೇಲೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ ಇಂಥ ವಿಷಯಗಳ ಬಗ್ಗೆ ದನಿ ಏರಿಸಲೇಬೇಕು. ಆದರೆ ಹೋರಾಟ ಮಾಡುವವರ ಮನಸ್ಥಿತಿ, ಕಾಂಗ್ರೆಸ್ ನಾಯಕರ ಮನಸ್ಥಿತಿ, ಹಿಂದೂ ವಿರೋಧಿ ಹಿಂದೂಗಳ ಮನಸ್ಥಿತಿ, ಭಾರತ ವಿರೋಧಿ ಭಾರತೀಯರ ಮನಸ್ಥಿತಿ, ಸ್ವಯಂ ಘೋಷಿತ ಬುದ್ಧಿವಂತರ ಮನಸ್ಥಿತಿ, ಹಿಂದೂ ದೇವರ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಜನರ ಮನಸ್ಥಿತಿ, ಇದೆಲ್ಲ ಒಂದೇ ರೀತಿ ಇರೋದು ಹೇಗೆ ಸಾಧ್ಯ? ನೀವೆಲ್ಲರೂ ಒಂದೇ ಟೀಮಾ? ನಿಮಗೆಲ್ಲ ಒಂದೇ ಕಡೆಯಿಂದ ಪೇಮೆಂಟ್ ಬರ್ತಾ ಇದೆಯಾ? ಭಾರತವನ್ನ ಹಾಳು ಮಾಡೋದಕ್ಕೆ ಏನೇನು ಪ್ಲಾನ್ ಮಾಡಿದ್ದೀರಾ? ಹೀಗೆ ಹಲವಾರು ಪ್ರಶ್ನೆಗಳನ್ನ ಜನರು ಕೇಳ್ತಾ ಇದ್ದಾರೆ. ಒಟ್ನಲ್ಲಿ ಮಾತಲ್ಲಿ ಕಣ್ಣೀರಲ್ಲಿ ಡ್ರಾಮಾ ಮಾಡಿ ಜನರನ್ನ ಮರಳು ಮಾಡೋ ಕಾಲ ಹೋಗಿದೆ. ಅನ್ಯಾಯಕ್ಕೆ ಸ್ಪಾಟ್ ಅಲ್ಲೇ ಶಿಕ್ಷೆ ಸಿಗಬೇಕು ಅನ್ನೋದು ಜನರ ಮನಸ್ಸಲ್ಲೂ ಇದೆ. ಅದೇ ಕೆಲಸವನ್ನ ಯೋಗಿ ಮಾಡ್ತಾ ಇರೋದಕ್ಕೆ ಬೆಂಬಲವೂ ಸಿಗ್ತಾ ಇದೆ. ಸದ್ಯ ಸಂಬಾಲ್ನಲ್ಲಿ ದುಷ್ಕರ್ಮಿಗಳನ್ನ ಮಟ್ಟ ಹಾಕೋದಕ್ಕೆ ಯೋಗಿ ಬುಲ್ಡೋಸರ್ ಸ್ಟಾರ್ಟ್ ಆಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.